ಹಾಯ್ ನಮಸ್ಕಾರ. ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಂಗಳೂರು ಬೋಂಡ, ಅಂದರೆ ಇದಕ್ಕೆ ಕೋಳಿ ಬಜ್ಜಿನೂ ಅಂತಾರೆ. ಅದನ್ನ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. 1 ಕಪ್ಪು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಕಾಯಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಶುಂಠಿ, ರುಚಿಗೆ ಉಪ್ಪು, 1 ಬಟ್ಲಟ್ ಅಷ್ಟು ಮೊಸರು, ಗಟ್ಟಿ ಮೊಸರು, ಸ್ವಲ್ಪ ಸೋಡಾ. 1 ಬಟ್ಲು ತಗೊಂಡು ಅದರೊಳಗಡೆ 1 ಬಟ್ಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, ಹಾಕ್ಕೊತೀನಿ. ಫಸ್ಟು ಮೊಸರು ಹಾಕ್ಕೊಳ್ಳೋಣ. 1 ಬಟ್ಲೊಳಗೆ ಗಟ್ಟಿ ಮೊಸರು 1 ಬಟ್ಲು ತೊಗೊಂಡಿದ್ದೀನಿ. ಯಾವುದ್ರೊಳಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬಟ್ಲೊಳಗೆ 1 ಬಟ್ಲು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. 1 ಟೀ ಸ್ಪೂನಷ್ಟು ಸಕ್ಕರೆ, 1 ಚಿಟಿಕೆ ಸೋಡಾ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಬಿಡೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ಬರ್ತಾಯಿದೆ. ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಶುಂಠಿ, ನೀವು ತುರಿದು ಬೇಕಂದರೆ ಹಾಕ್ಬೋದು, 1.5 ಅಷ್ಟು ಹಸಿಮೆಣಸಿನ್ಕಾಯಿ, ನಾನು ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ, ಸ್ವಲ್ಪ ಕರಿಬೇವು, ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಾಗಿರ್ತೈತೆ ಹಾಕ್ಕೊಂಡ್ರಿ. ಇವಾಗ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಯಾವ ರೀತಿ ಮಾಡಿದ್ನಂತ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಾಗಲ್ಲ ಇದರೊಳಗೆ. ನನ್ನ ಕೈಯೊಳಗೆ ಈಗ ತಿರುಗಿಸಿ ತೋರಿಸ್ತೀನಿ. ಇವಾಗ ನೋಡಿ, ಕೈ ಬಿಡೋದೆ ಒಂದು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಈ ಹದಕ್ಕಿದೆ ನೋಡಿ, ಈ ಹದಕ್ಕಿರಬೇಕು. ಹಿಂಗೆ ಬಿಟ್ಟರೆ ಇದನ್ನ 2 ಗಂಟೆ ಕಾಲ ಹಾಗೆ ಕ್ಲೋಸ್ ಮಾಡಿ ಇಡೋಣ. ಬೇಕಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೊಂಡು ತಿನ್ಬೋದು, ಆದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಚೆನ್ನಾಗಿರ್ತೈತೆ, ನೆನೆದಷ್ಟು ಒಳ್ಳೆಯದು. ಈಗ ಕ್ಲೋಸ್ ಮಾಡಿ ಇಡೋಣ. 2 ಗಂಟೆ ಕಾಲ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಒಂದು ಪಾತ್ರೆಯೊಳಗೆ ಸ್ವಲ್ಪ ನೀರು ತೊಗೊಂಬಿಡೋಣ. ಇವಾಗ ಇದು ಕೈ ಎತ್ತಿ ನೋಡೋಣ, ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಗಿದೆ ನೋಡಿ. ಈಗ ಗ್ಯಾಸ್ ಹತ್ರ ಹೋಗೋಣ. ಎಣ್ಣೆ ಇಟ್ಟಿದ್ದೀನಿ ಬಿಸಿಗೆ, ಕೈ ಒದ್ದೆ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಎತ್ತಿ ಚಿಕ್ಕದಾಗಿ ಬಿಡೋಣ. ಗ್ಯಾಸು ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಆಗಿದೆ. ಈ ಕಲರ್ ಆದರೆ ಸಾಕೆತ್ ಬಿಡೋಣ. ಈಗ ತೆಗೆಯೋಣ. ನೋಡಿದ್ರಲ್ಲ, ಮಂಗಳೂರು ಬೋಂಡ ಯಾವ ರೀತಿ ಮಾಡೋದು. ಇದಕ್ಕೆ ನಮ್ಮ ಕರ್ನಾಟಕದೊಳಗೆ ಇದಕ್ಕೆ ಮೈಸೂರು ಬೋಂಡನೂ ಅಂತಾರೆ. ತುಂಬ ಚೆನ್ನಾಗಿರ್ತೈತೆ ನೋಡಿ, ಈ ಟೈಪ್ ತುಂಬ ಚೆನ್ನಾಗಿರ್ತೈತೆ. ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್. ನಾನು ಹೇಗೆ ಮಾಡಿದ್ನೋ ಹಾಗೆ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಈ ಮಳೆಗಾಲದೊಳಗೆ ಚಳಿಗಾಲದೊಳಗೆ ತುಂಬ ಇಷ್ಟ ಆಗ್ತೈತೆ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.